ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಟೊಮೆಟೊ ತೊಗೊಂಡಿನಿ. ಟೊಮೆಟೊ ಬ್ಯಾಡಗಿ ಮೆಣಸು ತೊಗೊಂಡಿನಿ. ಎರಡು ತೊಗೊಂಡು ಏನು ಮಾಡ್ತೀರ ಅಂತೀರಾ, ಇದು ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮೆಟೊ ಚಕ್ಲಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ 6 ಟೊಮೆಟೊ ತೊಗೊಂಡಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಟೊಮೆಟೊಯನ್ನು ನೀಟಾಗಿ ತೊಳೆದ್ಬಿಟ್ಟು ಹುಳಿ ಆದರೂ ತೊಗೊಳ್ಳಿ, ಆ್ಯಪಲ್ ಆದರೂ ತೊಗೊಳ್ಳಿ. ನೋಡಿರಿ, ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾನು. ಈ ಥರ ಮಧ್ಯಭಾಗ ಸೀಳಿ ಹೆರಿಸ್ಲಿಕ್ಕಿಲ್ಲ, ಸುಮ್ಮನೆ ಸಿಪ್ಪೆ ಮಾತ್ರ ಬಿಡಿಸ್ಕೊಂಡು ಈ ಥರ ಸೀಳ್ಕ್ಯಾಟ ನೀರಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಸೀಳಿ ನೀರು ಕುದೀತಾ ಇದೆ. ಈಗ ನೀರಲ್ಲಿ ಹಾಕೋತಾ ಇದ್ದೀನಿ. ನೋಡಿರಿ, ತೊಗೊಂಡಿರುವಂಥ ಟೊಮೆಟೊ ಎಲ್ಲವನ್ನು ಹಾಕಿದ್ದೀನಿ. ಬ್ಯಾಡಗಿ ಮೆಣಸು ಕೂಡ ಕುದಿಲಿಕ್ಕೆ ಹಾಕಿದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮೇಲೆ ಸಿಪ್ಪೆ ರಿಮೂವ್ ಆಗೋ ತನಕ, ಜಾಸ್ತಿ ಏನು ಬೇಡ. ನೋಡಿರಿ, ಆಗಿದೆ. ಈಗ ಕುದಿದು ಕಡಿಗೆ ತೆಗಿತಾ ಇದ್ದೀನಿ. ಇಷ್ಟು ಸಿಪ್ಪೆ ರಿಮೂವ್ ಆದರೆ ಸಾಕು. ಕಡಿಗೆ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಕಡಿಗೆ ತೆಗೆದು ಸಿಪ್ಪೆ ತೆಗಿಬೇಕಿದ್ರೆ ಮೇಲಿದು ಸಿಪ್ಪೆ ತೆಗೆದು ರುಬ್ಬಬೇಕಾಗುತ್ತದೆ. ಮಿಕ್ಸರ್ಗೆ ಹಾಕಿ ನೋಡಿ, ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ತೆಗೆದು ಈ ಥರ ಮೇಲಿದು ಸಿಪ್ಪೆನ ತೊಗೊಂಡ್ಬಿಡ್ಬೇಕು. ಚೂರು ಸಿಪ್ಪೆ ಇರಬಾರ್ದು ಅದ್ರಾಗ. ನೀಟಾಗಿ ಎಲ್ಲದು ಸಿಪ್ಪೆ ಬಿಡಿಸ್ಕೊಂಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ತಣ್ಣಗಾದ್ಮೇಲೆ ತೊಗೊಳ್ಳಿ. ಸುಡಿದಿದ್ದಾಗ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಅದು. ನೋಡ್ರಿ, ಈಗ ಎಲ್ಲ ತಣ್ಣಗಾಗಿದೆ. ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ಬೇಕು. ಇದನ್ನ ಚೂರು ತರಕಾರಿ ಇರಬಾರ್ದು. ನಾನು ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಡೀ ಟೊಮೆಟೊ ಹಾಕಿದ್ರೆ ಮಿಕ್ಸರಲ್ಲಿ ಸಿಡಿತೈತೆ ಅಂತ ಸ್ವಲ್ಪ ಪೀಸ್ ಮಾಡಿ ಹಾಕಿ ಇದಕ್ಕೆ ನೀರೇನು ಸೇರಿಸ್ಲಿಕ್ಕಿಲ್ಲ. ಹೀಗೇನೆ ರುಬ್ಕೊಂಡು ಬರಬೇಕು ನುಣ್ಣಗೆ. ಇಲ್ಲಿ ನೋಡ್ರಿ, ರುಬ್ಕೊಂಡು ಬಂದಾಯಿತು. ಈ ಥರ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ಥರ ಕಲರ್ ಬಂದಿದೆ, ಸೂಪರಾಗಿ ಬಂದಿದೆ. ಈಗ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಕಪ್ಪಿಲೆ 6 ಕಪ್ಪು ಅಕ್ಕಿ ಹಿಟ್ಟಿದೆ. 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಬೇಳೆ ಹಿಟ್ಟು, ಕಡಲೆ ಹಿಟ್ಟು, ಬೇಸನ್ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಚಕ್ಲಿನ ಚೆನ್ನಾಗಿ ಬರ್ತದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ನೋಡಿ, 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ನೋಡಿ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಚೆನ್ನಾಗಿ ಬೇರೆಯವರಿಗೆ ಕಲಿಸಿ ಅದನ್ನು ಕೈಲೇ ಮುಂಚೆನೇ ಕಲಿಸ್ಕೊಂಡ್ಬಿಡಿ. ನನಗೆ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನೀವು ಕಮ್ಮಿ ಮಾಡ್ತಿದ್ರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ರುಬ್ಬಿರೋಂಥದ್ದು ಟೊಮೆಟೊ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಬ್ಯಾಡಗಿ ಮೆಣಸಿನ ಪೇಸ್ಟು ನೀಟಾಗಿ ಇದಕ್ಕೆ ನೀರೇನೂ ಹಾಕಬೇಡಿ. ಹೀಗೇ ಅದನ್ನೊಂದು ಹಾಕ್ಕೊಳ್ಳಿ. ಇಲ್ಲಿ ಒಂದು 3 ರಿಂದ 4 ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿದು ಕಪ್ಪದು. 1 ಟೀ ಸ್ಪೂನಷ್ಟು ಓಮ್ ಕಾಳು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಕಾಳು ತೊಗೊಂಡಿದ್ದೀನಿ. ಎರಡು ಸ್ವಲ್ಪ ಕೈಲೇ ಹಿಂಗೆ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ ಪರಿಮಳ. ಎಲ್ಲವನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, 1 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿದರೆ ಚೆನ್ನಾಗಿರ್ತೈತಿ ಪರಿಮಳ ಕೂಡ ಚಕ್ಲಿದು. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿ ಹಿಟ್ಟಿಗೆ ಬೆರೆಯೋ ತನಕ ಮಿಕ್ಸ್ ಮಾಡಿ ಇದಕ್ಕೆ ಒಂದು 2 ಸೌಟಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೀವು ಎಣ್ಣೆ ಬೇಡ ಅಂದರೆ ಬೆಣ್ಣೆ ಕೂಡ ತುಪ್ಪ ಕೂಡ 2 ಮಿಕ್ಸ್ ಮಾಡಿ ಸೇರಿಸ್ಬೋದು. ಇಲ್ಲ ಸಪ್ರೇಟಾಗಿ ಬೆಣ್ಣೆ ಒಂದಾದರೂ ಹಾಕ್ಕೋಬೋದು, ತುಪ್ಪ ಒಂದಾದರೂ ಹಾಕ್ಕೋಬೋದು. ಇಲ್ಲ 2 ಇಲ್ಲಾಂದರೆ ಎಣ್ಣೆ ಹಾಕಿದರೂ ಆಗ್ತದೆ. ಬಿಸಿ ಮಾಡಿ 2 ಸೌಟಷ್ಟು, ದೊಡ್ಡ ಸೌಟಿಲೆ 2 ಸೌಟು ಎಣ್ಣೆ ಹಾಕ್ತಾಯಿದ್ದೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಈಗ ನೋಡಿ, ಎಣ್ಣೆ ಹೊಗೆ ಬರೋಂಗೆ ಕಾದಿದೆ. ಈ ಥರ ಹೊಗೆ ಬರೋಂಗೆ ಕಾಯಿಸಿ ಹಾಕಬೇಕು ಎಣ್ಣೆನ. ನೋಡಿರಿ, 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡಿ, ಯಾಕಂದ್ರೆ ಕೈ ಹಾಕಿದರೆ ಬಿಸಿ ಇರ್ತದೆ. ಎಣ್ಣೆ ಬಿಸಿ ಹಾಕಿರ್ತೀವಿ. ಮತ್ತು ಒಂದೇ ಸಲ ಕೈ ಹಾಕಿದ್ರೆ ಕೈ ಸುಡೋ ಸಾಧ್ಯತೆ ಇರ್ತೈತಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟಿಗಿನ ಹೊಂದೋ ತನಕ ಮಿಕ್ಸ್ ಮಾಡ್ಕೊಂಡು ಖಾರ ಉಪ್ಪು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನಾದಿದಾದಮೇಲೆ. ಮತ್ತು ಬೇಕಂದ್ರೆ ಯಾವುದು ಖಾರ ಉಪ್ಪು ಕಡಿಮೆ ಅನಿಸಿದ್ರೆ ಚಿಲ್ಲಿ ಪೌಡ್ರ್ ಸೇರಿಸ್ಕೋಬೋದು, ಉಪ್ಪನ್ನು ಸೇರಿಸ್ಕೋಬೋದು. ನೋಡಿರಿ, ಇಲ್ಲೆಲ್ಲ ಮಿಕ್ಸ್ ಮಾಡಾಯಿತು. ಈ ಥರ ಬರಬೇಕಿದು. ನೀರು ಟೊಮೆಟೊ ಪೇಸ್ಟಲ್ಲೇ ನೀವು ಕಲಿಸ್ಕೊಳ್ತೀನಿ ಅಂದರೆ ಅಷ್ಟೇ ಸಾಕಾದರೆ ಅಷ್ಟೇ ಬಿಡ್ಬೋದು. ನಾನು ಟೊಮೆಟೊ ಬೇಯಿಸಿದ ನೀರು ಇತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಅದನ್ನ ಎತ್ತಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಅಷ್ಟು ಗಟ್ಟಿ ಅಲ್ಲ, ಅಷ್ಟು ಸಾಫ್ಟು ಅಲ್ಲ, ಆ ಥರ ಕಲಿಸ್ಕೋಬೇಕು ಹಿಟ್ಟು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ರೆ ಒಂದೇ ಸಲ ಹಿಂಗೆ ನನಗತ್ತರ ಕಲಿಸಿ ಬೇಗ ಜನ ಮಾಡೋಲ್ಲಿ ಯಾರಾದರೂ ಇದ್ರೆ ಮನೇಲಿ ಮಾಡ್ಬೋದು. ಸ್ವಲ್ಪ ಒಬ್ಬರೇ ಇದ್ದೀವಿ ಅಂದಾಗ ಒಂದು ಸ್ವಲ್ಪ ಕಲಸೋದಿಟ್ಟು ಒಂದು ಸ್ವಲ್ಪ ಕಲಿಸ್ಕೊಂಡು ಮಾಡ್ಬೋದು. ಚಕ್ಲಿ ಹಿಟ್ಟು ಅಂದರೆ ಮೆತ್ತಗಾಗಲ್ಲ, ಬೇಗ ಚೆನ್ನಾಗಿರ್ತದೆ ಮಾಡಲಿಕ್ಕೆ. ನೋಡಿರಿ, ಹಿಟ್ಟು ನೀಟಾಗಿ ಕಲಸಿಟ್ಟಾಯಿತು. ಈ ಹದ ಇರಬೇಕು. ಹಿಟ್ಟು ಡ್ರೈ ಆಗಲಿಕ್ಕೆ ಬಿಡಬೇಡಿ, ಮೇಲೆ ಮುಚ್ಚಿಟ್ಬಿಡಿ. ನಾನು ನಾದಿ ದಕ್ಷಿಣ ಮಾಡಲೇಬೇಕು, ಮುಚ್ಚಿಡಬೇಡಿ ಅದನ್ನು ಭಾಳತನ. ಇಲ್ಲಿ ನೋಡಿರಿ, ಚಕ್ಲಿ ಮಣಿ ತೊಗೊಂಡಿದ್ದೀನಿ. ಚಕ್ಲಿ ಒರಳಿಗೆ ಎಲ್ಲದಕ್ಕೆ ಸುತ್ತಲೇ ಎಣ್ಣೆ ಹಚ್ಚಿದ್ದೀನಿ. ಕಿಟಕಿ ಕೂಡ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಕೊಂಡು ಇದರಲ್ಲಿ ಹಾಕ್ಕೊಂಡು ಎಷ್ಟು ಹಿಡಿತದೆ ಅಷ್ಟು ಹಿಟ್ಟು ತೊಗೊಂಡು ಕರೆಕ್ಟಾಗಿ ಕೈಯಲ್ಲಿ ಹದ ಮಾಡ್ಕೋಬೇಕು. ಹಿಟ್ಟು ಹದ ಮಾಡಿಕೊಂಡು ನೀಟಾಗಿ ರೋಲ್ ಮಾಡಿ ಚಕ್ಲಿ ಒರಳಿಗೆ ತುಂಬಬೇಕು. ನೋಡಿ, ಈ ಥರ ಸಿಲಿಂಡ್ರ್ ಆಕಾರದಲ್ಲಿ ಶೇಪ್ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕಿದ್ರೆ ಆಯಿತು. ನೋಡಿ, ಈಚೆ ಕೂಡ ಎಣ್ಣೆ ಗರಂ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಈಗ ಎಣ್ಣೆ ಫುಲ್ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಮೀಡಿಯಮ್ ತೊಗೊಂಡ್ಬಿಡಬೇಕು.
ಚಕ್ಲಿ ಒರಳಿಗೆ ಹಾಕಿ ಮುಚ್ಚಳ ಎಲ್ಲ ಮುಚ್ಚಿ ಟೈಟ್ ಮಾಡಿದ್ದೀನಿ ಈಗ. ನೋಡಿ ಎಣ್ಣೆ ಎಲ್ಲ ಕಾದಿದೆ. ನೀವು ಸುತ್ತಲೇ ಚಕ್ಲಿ ಬೇಕಾದ್ರೆ ರೌಂಡ್ ಆಗಾದ್ರೂ ಮಾಡ್ಕೋಬೋದು. ನಾನು ರೌಂಡ್ ಮಾಡ್ತಾಯಿಲ್ಲ, ಈಗ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾಯಿದ್ವಿ. ಬೇಗನೆ ಆಗ್ತದೆ. ಈ ಥರ ಬಿಸಿ ಬಿಸಿ ಹಾಕ್ಕೊಂಡ್ಬಿಟ್ರೆ ನೋಡಿ, ಈ ಥರ ರೋಲ್ ಮಾಡ್ತಾ ಹಾಕ್ತಾನೆ ಇರಬೇಕು. ಎಷ್ಟು ಎಣ್ಣೆಯಲ್ಲಿ ಇದಾಗ್ತದೆ ಅಷ್ಟು ಮಾತ್ರ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಕು. ನೋಡಿ ಸ್ವಲ್ಪ ಬಬ್ಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಈ ಕಡೆ ಟರ್ನ್ ಮಾಡ್ಕೊಳ್ಬೇಕು. ಈ ಕಡೆ ಒಂದು ನಿಮಿಷ ಬಿಟ್ಟು ಮೀಡಿಯಮ್ ಉರಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಗರಿ ಆಗುತ್ತಂತ ಬೇಗನೆ ತೆಗೆದುಬಿಟ್ರೆ ಸಾಫ್ಟ್ ಆಗ್ತದೆ ಚಕ್ಲಿ. ನೋಡಿ ಈ ಥರ ಎಲ್ಲ ಬಬ್ಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ತೊಗೊಳ್ಬೇಕು. ನೋಡಿ ಯಾವ ಥರ ಬಂದಿದೆ ಚಟ್ನಿ, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ.